ಮಾರುತಿ ಎಕ್ಸ್‌ಪ್ರೆಸ್ಗಳು ಇದಾವೆ, 2022 ಮಾಡಲ್ಗಳು, ಸಿಂಗಲ್ ಓನರ್ ಗಾಡಿಗಳಿದಾವೆ. ಎಲ್ಲ ಗಾಡಿಗಳು ತುಂಬಾ ಚೆನ್ನಾಗಿದಾವೆ. ಓಲಾ, ಊಬರ್, ರ್ಯಾಪಿಡೋ ನಮ್ಮ ಹತ್ರ ಯಾವ್ದ್ರಲ್ಲಿ ಬೇಕಾದ್ರೂ ಅಟ್ಯಾಚ್ ಮಾಡ್ಕೊಂಡು ನಾಳೆಯಿಂದಾನೇ ಡ್ಯೂಟಿಗೆ ಹೋಗ್ಬೋದು. ನೀವು ಹಾಕಿರೋ ಬಂಡವಾಳ ಒಂದು 5-6 ತಿಂಗಳಲ್ಲಿ ಎತ್ಕೊಬಹುದು. ನನ್ನ ಪ್ರಕಾರ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದಾವೆ. ಈಗ ಲೋ ಬಜೆಟ್ ಅಲ್ಲಿ ಐ ಮಾಡಲು ಗಾಡಿ 22 ಮಾಡಲ್ಗಳು, ಸಿಂಗಲ್ ಓನರ್ ಗಾಡಿಗಳಿದಾವೆ. 250 ವೆಹಿಕಲ್ಸ್, ಎಲ್ಲ ಪೆಟ್ರೋಲ್ ವಿತ್ CNG, ಕಂಪ್ನಿ ಫಿಟೆಡ್ CNG ಇರೋಂಥ ವೆಹಿಕಲ್ಸ್ಗಳು. ಒಳ್ಳೊಳ್ಳೆ ಗಾಡಿ ಇದೆ. ಬನ್ನಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ, ತೋರಿಸಿ. ಫಸ್ಟ್ ಬಂದವರಿಗೆ ಒಳ್ಳೊಳ್ಳೆ ಗಾಡಿಗಳು ಸಿಗ್ತವೆ. ಚಾಯ್ಸ್ ಮಾಡಿ ತಗೊಂಡು ಹೋಗಿ. ಈಗ ಡೀಸೆಲ್ ವೆಹಿಕಲ್ಸ್ 17 ಮಾಡಲು 2 ವೆಹಿಕಲ್ಸ್ ಇದೆ. ಇದು ಬಂದು ಸೆಕೆಂಡ್ ಓನರು, ಈ ಗಾಡಿ ಬಂದು ಸಿಂಗಲ್ ಓನರು. ಈ ಗಾಡಿ 3,10,000 ಕೊಡ್ತೀನಿ, ಈ ಗಾಡಿ 3,20,000 ಕೊಡ್ತೀನಿ. 2.5 ಲಕ್ಷ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ನಾನೇ, ಸಿವಿಲ್ ಚೆನ್ನಾಗಿರ್ಬೇಕು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಆಫೀಸಲ್ಲಿ 30-35 ವೆಹಿಕಲ್ಸ್ ಸ್ಟಾಕ್ ಅಲ್ಲಿ ಇದಾವೆ. ಇನ್ನ 200-220 ವೆಹಿಕಲ್ಸ್ ನಮ್ಮ ಗೋಡನಲ್ಲಿ ಇದೆ. ಈಗ ನಿಮ್ಗೆ ಯಾವ ಗಾಡಿ ಬೇಕು, ನಿಮ್ ಮೆಕ್ಯಾನಿಕ್ ನ ಕರ್ಕೊ ಬನ್ನಿ, ತೋರಿಸ್ಕೊಳ್ಳಿ, ಇಂಜಿನ್ ಚೆಕ್ ಮಾಡಿಸ್ಕೊಳ್ಳಿ, ಟ್ರಯಲ್ ನೋಡಿ, ನಿಮ್ಗೆ ಯಾವ ಗಾಡಿ ಬೇಕು ಚಾಯ್ಸ್ ಮಾಡ್ಕೊಂಡು ತಗೋಗಿ. ಬೇಗ ಬಂದವರಿಗೆ ಒಳ್ಳೊಳ್ಳೆ ಗಾಡಿಗಳು ಸಿಗ್ತವೆ. ಈಗ ದುಡಿಮೆ ಮಾಡ್ಕೊಳ್ಳೋಗೋಸ್ಕರ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಹತ್ರ ಯಾವ್ದ್ರಲ್ಲಿ ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಂಡು ಡೈಲಿ 2,500-3,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಎಲ್ಲ ಸಿಂಗಲ್ ಓನರ್ ಗಾಡಿಗಳು, 22 ಮಾಡಲ್ಗಳು ಇರೋದು. ಗಾಡಿಗಳು ನೋಡಿ ಗುಡ್ ಕಂಡೀಷನ್ ಇದೆ. ಟೈರ್ ನೋಡಿ 50%-60% ಟೈರ್ ಇದೆ. ಪ್ಲಸ್ CNG ಪೆಟ್ರೋಲ್ ವೆಹಿಕಲ್ಗಳು ಇವು. ಕಂಪ್ನಿ ಫಿಟೆಡ್ CNG ಬರುತ್ತೆ. 30+ ನಿಮ್ಗೆ ಮೈಲೇಜ್ ಬರುತ್ತೆ ಈ ಗಾಡಿಗಳು. ಎಲ್ಲ ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ನಿಮ್ಗೆ ಒಂದು 6-7 ತಿಂಗಳು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ. ಸರ್ ಹಾಗಾದ್ರೆ ಏನ್ ಪ್ರೈಸ್ ಹೇಳ್ತಾ ಇದೀರಾ ಇದಕ್ಕೆ? ಸರ್ ಇದು ಬಂದು 2,35,000 ರೂಪಾಯಿ ಕೊಡ್ತಾ ಇದೀವಿ. ಸರ್ ಲೋನ್ ಆಗುತ್ತಾ? ಲೋನ್ ಬೇಕಂದ್ರೆ 1.5 ಲಕ್ಷ ಲೋನ್ ಬೇಕಾದ್ರೆ ಮಾಡಿಸ್ಕೊಬಹುದು. ಸಿವಿಲ್ ಎಲ್ಲ ಚೆನ್ನಾಗಿದೆ, 1.5 ಲಕ್ಷ ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಎಷ್ಟಂತ ಲೋನ್. ಹೌದು ಸರ್ ಹಾಗಾದ್ರೆ ಇದು ನೆಕ್ಸ್ಟ್ ಗಾಡಿ ಬಂದು, ಈ ಗಾಡಿ ಕೂಡ 22 ಮಾಡಲ್ಲೇ, ಸಿಂಗಲ್ ಓನರು, ಪೆಟ್ರೋಲ್ ವಿತ್ CNG ಗಾಡಿ. ಡಾಕ್ಯುಮೆಂಟ್ ಸೇಮ್. ಇದು ಕೂಡ 6-7 ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು ಕೂಡ 2022 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG ನೇ. ಹೌದು ಸರ್ ಹಾಗಾದ್ರೆ ಇದು ನೆಕ್ಸ್ಟ್ ಒನ್ ಸೇಮ್ ಇದು 22 ಮಾಡಲ್ಲೇ, ಸಿಂಗಲ್ ಓನರು, ಪೆಟ್ರೋಲ್ ವಿತ್ CNG ವೆಹಿಕಲ್ಸ್. ಜೂನ್ ರಿಜಿಸ್ಟ್ರೇಷನ್, 22 ಜೂನ್ ರಿಜಿಸ್ಟ್ರೇಷನ್ ಗಾಡಿಗಳು ಇವೆಲ್ಲ. ಓಕೆ, ಸೊ ಎಷ್ಟು ಗಾಡಿ ಇದಾವೆ ಸರ್ ಹಂಗಂದ್ರೆ ಟೋಟಲ್ ಆಗಿ? ಟೋಟಲ್ ನಮ್ಮ ಹತ್ರ ಸ್ಟಾಕ್ ಅಲ್ಲಿ 250 ವೆಹಿಕಲ್ಸ್ ಇದಾವೆ. 250 ವೆಹಿಕಲ್ಸ್ ಇದೆ. ಈಗ ಇಲ್ಲಿ ಡಿಸ್ಪ್ಲೇಗೆ 35 ವೆಹಿಕಲ್ಸ್ ಇಟ್ಟಿದೀವಿ. ವೆಹಿಕಲ್ಸ್ ಎಲ್ಲ ಗೋಡನ್ ಅಲ್ಲಿ ಇದೆ. ಇದು ಖಾಲಿ ಆಗ್ತಾ ಇದ್ದಂಗೆ ಬರ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ. ಒಳ್ಳೊಳ್ಳೆ ಗಾಡಿ, ಸ್ಟಾರ್ಟಿಂಗ್ ಬಂದವ್ರಿಗೆ ಒಳ್ಳೊಳ್ಳೆ ಗಾಡಿ ಸಿಗ್ತವೆ. ಅವ್ರ ಮೆಕ್ಯಾನಿಕ್ ನ ಕರ್ಕೊ ಬಂದು ಚೆಕ್ ಮಾಡ್ಕೊಂಡು ತಗೋಬಹುದು. ಟ್ರಯಲ್ ನೋಡಿ ನಿಮ್ ಗಾಡಿ ಓಕೆ ಅಂದ್ರೆ ತಗೊಳ್ಳಿ ಸರ್. ಟೆಸ್ಟ್ ಡ್ರೈವ್ ಕೊಡ್ತೀರಾ? ಹೌದು, ಎಲ್ಲ ಟೆಸ್ಟ್ ಡ್ರೈವ್, ಏನ್ ಮೆಕ್ಯಾನಿಕ್ ಏನ್ ಚೆಕ್ ಮಾಡ್ಬೇಕು ಎಲ್ಲ ಮಾಡ್ಕೊಡ್ತೀರಲ್ಲ. ಬನ್ನಿ, ತೋರ್ಸ್ಕೊಳ್ಳಿ. ನಿಮ್ಗೆಲ್ಲ ಓಕೆ ಆಯ್ತು, ಪ್ರೈಸ್ ಎಲ್ಲ ಓಕೆ ಆಯ್ತು ಅಂತ ತಗೊಳ್ಳಿ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಎಲ್ಲ ವೆಹಿಕಲ್ಸ್? 60, 70, 80,000 ಈ ತರ ರನ್ನಿಂಗ್ ಆಗಿರೋದು. ಸೊ ನಾಳೆನೆ ಅವ್ರ ಗಾಡಿ ತಗೊಂಡ್ರೆ ನಾಳೆನೆ ಅಟ್ಯಾಚ್ ಮಾಡ್ಕೋಬಹುದು. ಓಕೆ ಸರ್, ಸೂಪರ್. ಹಾಗಾದ್ರೆ ನೆಕ್ಸ್ಟ್ ಇನ್ ಯಾವ್ಯಾವ ಗಾಡಿಗಳಿದೆ ಸರ್ ನಮ್ಮಲ್ಲಿ? ಸದ್ಯಕ್ಕೆ ಇದೇ ಗಾಡಿಗಳು 250 ಇದೆ. ಒಂದೆರಡು ಡಿಸೈರ್ಸ್ ಇದಾವೆ. ಸೊ ಡಿಸೈರ್ ಇದೆ, ಅದ್ರ ಡೀಟೇಲ್ಸ್ ಸರ್ ಬನ್ನಿ ಕೊಡ್ತೀನಿ. ಸರ್ ನಾನು ಹೇಳಿದ್ನಲ್ಲ CNG ಗಾಡಿಗಳು ಅಂತ, ಎಲ್ಲ ಇರುವಂತ ಎಲ್ಲಾ ಗಾಡಿಗಳು ಕಂಪ್ನಿ ಫಿಟೆಡ್ CNG ನಲ್ಲಿ 30 ಅಬೋವ್ ಬರುತ್ತೆ. 30+ ಅಂತೂ ಮೈಲೇಜ್ ಅಂತೂ ಬಂದೇ ಬರುತ್ತೆ. 30+? ಹೌದು, ಎಲ್ಲ ಪ್ರತಿ ಒಂದು ಗಾಡಿನೂ ಕಂಪ್ನಿ ಫಿಟೆಡ್ CNG. ಆರಾಮಾಗಿ ದಿನಕ್ಕೆ ಹಂಗಂದ್ರೆ 2,000-3,000 ಮಾಡ್ಕೋಬಹುದು, ಆರಾಮಾಗಿ ಮಾಡ್ಬೋದು. ಓಕೆ ಸರ್, ಹಾಗಾದ್ರೆ ಡಿಸೈರ್ 2 ಗಾಡಿಗಳಿದಾವೆ. ಇದ್ರ ಬಗ್ಗೆ? 2 ಗಾಡಿ ಇದೆ. 2017 ಮಾಡಲು, ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್ ನಿಮ್ಗೆ 3,10,000 ಕೊಡ್ತೀನಿ. 2.5 ಲಕ್ಷ ಲೋನ್ ಆಗುತ್ತೆ. ಈಗ 2.5 ಲಕ್ಷ ಲೋನೇ ಆಗುತ್ತೆ. 2.5 ಲಕ್ಷ ಲೋನೇ ಆಗುತ್ತೆ. ಸೊ ಫೈನಲ್ ಟು ಫೈನಲ್ ಎಷ್ಟು ಹೇಳ್ತಾ ಇದ್ದೀರಾ? 3,10,000 ಇದು. 3,10,000 2 ಗಾಡಿಗಳಿದೆ. ಅದು 17 ಸಿಂಗಲ್ ಓನರ್ ಅದು. ಓಕೆ, ಇದು ಸೆಕೆಂಡ್ ಓನರ್ 10,000 ರೂಪಾಯಿ ಜಾಸ್ತಿ ಬರುತ್ತೆ. ಓಕೆ, ಸೇಮ್ 2.5 ಲಕ್ಷ ಲೋನ್ ಆಗುತ್ತೆ. ಇದು ಸೆಕೆಂಡ್ ಓನರ್, ಅದು ಸಿಂಗಲ್ ಓನರ್. ಸರ್ ಹಾಗಾದ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಗೆ ಆಫೀಸ್ ಲೊಕೇಶನ್? ಆಫೀಸ್ ಹೆಸರು ಬಂದು SLV ಆಟೋ ಕನ್ಸಲ್ಟೆಂಟ್ಸ್, ಹೊಸಕೇರಹಳ್ಳಿ ಕೆರೆಕೋಡಿ ಇದೆ. ಕೆರೆಕೋಡಿ ಮೇನ್ ರೋಡ್ ಇದು. ನಯಾರ ಪೆಟ್ರೋಲ್ ಬಂಕ್ ಇದೆ. ನಯಾರ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಬರುತ್ತೆ. ಮತ್ತೆ ಹೊಸಕೇರಹಳ್ಳಿ PS ಕಾಲೇಜ್ ಇದೆಯಲ್ಲ, ಕಾಲೇಜ್ ಬ್ಯಾಕ್ ಗೇಟ್ ಅಲ್ಲಿ ಬರೋದು ನಮ್ಮ ಆಫೀಸು.